ಶ್ರೀ ಯಾಗಂಟಿ ಉಮಾ ಮಹೇಶ್ವರ ದೇವಸ್ಥಾನವು ಭಾರತದ ಆಂಧ್ರಪ್ರದೇಶ ರಾಜ್ಯದ ನಂದ್ಯಾಲ್ ಜಿಲ್ಲೆಯಲ್ಲಿರುವ ಶಿವನ ದೇವಾಲಯವಾಗಿದೆ. ಇದನ್ನು ವೈಷ್ಣವ ಸಂಪ್ರದಾಯಗಳ ಪ್ರಕಾರ ನಿರ್ಮಿಸಲಾಗಿದೆ. ಈ ಸ್ಥಳದ ಮೂಲದ ಒಂದು ಕತೆ ಹೀಗಿದೆ. ಅಗಸ್ತ್ಯ ಋಷಿ ಈ ಸ್ಥಳದಲ್ಲಿ ವೆಂಕಟೇಶ್ವರ ದೇವರಿಗೆ ದೇವಾಲಯವನ್ನು ನಿರ್ಮಿಸಲು ಬಯಸಿದ್ದರು. ಆದಾಗ್ಯೂ ವಿಗ್ರಹದ ಕಾಲ್ಬೆರಳ ಉಗುರು ಮುರಿದ ಕಾರಣ ಮಾಡಿದ ಪ್ರತಿಮೆಯನ್ನು ಸ್ಥಾಪಿಸಲು ಸಾಧ್ಯವಾಗಲಿಲ್ಲ. ಇದರಿಂದ ಅಸಮಾಧಾನಗೊಂಡ ಋಷಿ ಶಿವನಿಗಾಗಿ ತಪಸ್ಸು ಮಾಡಿದರು. ಶಿವ ಕಾಣಿಸಿಕೊಂಡಾಗ ಈ ಸ್ಥಳವು ಕೈಲಾಸವನ್ನು ಹೋಲುವುದರಿಂದ ಶಿವನಿಗೆ ಹೆಚ್ಚು ಸೂಕ್ತವಾಗಿದೆ ಎಂದು ಹೇಳಿದರು. ನಂತರ ಅಗಸ್ತ್ಯ ಶಿವನನ್ನು ಭಕ್ತರಿಗೆ ಒಂದೇ ಕಲ್ಲಿನಲ್ಲಿ ಉಮಾಮಹೇಶ್ವರ ದೇವರ ರೂಪದಲ್ಲಿ ಪಾರ್ವತಿ ದೇವತೆಯನ್ನು ನೀಡುವಂತೆ ಕೇಳಿಕೊಂಡನು. ಅದನ್ನು ಶಿವನು ಪೂರೈಸಿದನು. ಅಗಸ್ತ್ಯ ಮುನಿ ಇಲ್ಲಿ ನಂದಿ ವಿಗ್ರಹವನ್ನು ಸ್ಥಾಪಿಸಿದರು. ಕಲಿಯುಗದಲ್ಲಿ ನಂದಿ ಬೆಳೆಯುತ್ತಲೇ ಇರುತ್ತದೆ ಎಂದು ನಂಬಲಾಗಿದೆ. ಯುಗದ ಅಂತ್ಯದಲ್ಲಿ ನಂದಿ ಎದ್ದು ಚಲಿಸುತ್ತಾನೆ. ಇದು ದೈವಿಕ ಘಟನೆಯನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಸುಮಾರು 20 ವರ್ಷಗಳ ಹಿಂದೆ ಭಕ್ತರು ಕಲ್ಲಿನಿಂದ ಮಾಡಿದ ನಂದಿ ವಿಗ್ರಹದ ಸುತ್ತಲೂ ಪ್ರದಕ್ಷಿಣೆ ಮಾಡಲು ಸಾಧ್ಯವಿತ್ತು. ಆದರೆ ಇಂದು ಅದು ಎಷ್ಟು ಬೆಳೆದಿದೆ ಎಂದರೆ ಅದರ ಸುತ್ತಲೂ ನಡೆಯಲು ಸಾಕಷ್ಟು ಸ್ಥಳವಿಲ್ಲ. ಭಾರತದ ಪುರಾತತ್ವ ಇಲಾಖೆಯ ಪ್ರಕಾರ ನಂದಿ ವಿಗ್ರಹವು ಪ್ರತಿ 20 ವರ್ಷಗಳಿಗೊಮ್ಮೆ ಸರಿಸುಮಾರು 1 ಇಂಚು ಬೆಳೆಯುತ್ತದೆ. ವೀರಭದ್ರ ಸ್ವಾಮಿಗೆ ಸಂಬಂಧಿಸಿದ ಗ್ರಂಥಗಳು ಮತ್ತು ದಂತಕಥೆಗಳಲ್ಲಿ ಯಾಗಂಟಿ ಬಸವಯ್ಯ ಬೆಳೆಯುತ್ತಲೇ ಇರುತ್ತಾನೆ ಮತ್ತು ಕಲಿಯುಗದ ಅಂತ್ಯದ ವೇಳೆಗೆ ಅದು ಎದ್ದು ತನ್ನ ಪಾದಗಳನ್ನು ಮುಷ್ಟಿಯಲ್ಲಿ ಮುದ್ರೆ ಹಾಕುತ್ತದೆ ಎಂದು ಭವಿಷ್ಯ ನುಡಿದಿದೆ. ಇಂತಹ